ಉಪವಾಸ ಮಾಡ್ತಿದ್ರು. ಇದನ್ನೆಲ್ಲ ಅವರು ಯಾವಾಗಲೂ ನನಗಷ್ಟೇ ಅಲ್ಲ, ನಮ್ಮ ಅಣ್ಣ ಇರ್ಬೋದು, ಇಡೀ ನಮ್ಮ ಪರಿವಾರಕ್ಕೆ ಅದೇ ಯಾವಾಗಲೂ ಹೇಳಿ ನೀವು ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತಿನ ದಿವಸ ಅವರು 102 ವಯಸ್ಸಾದರೂ ಕೂಡ ಅವರು 102 ತನಕ ಅವರು ಸರಿಯಾಗಿ ಅವ್ರಿಗೆ ಇದ್ದು ಸೇವೆ ಸಲ್ಲಿಸ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು, ನಮ್ಮ ಜಿಲ್ಲೆ ರಾಜ್ಯದ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಹೇಳ್ತಾ ಇದ್ದಾರೆ ನಮಗೆ ಬಹಳಷ್ಟು ದುಃಖ ಆಗಿದೆ ಅಂತ. ಅದಕ್ಕೆ ಇವತ್ತಿನ ದಿವಸ 10:50 ಗಂಟೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ, ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸ್ಬೇಕು ಅಂತಂದರೆ, ನಾಳೆ ಸಾಯಂಕಾಲ 17ನೇ ತಾರೀಕಿಗೆ 17ನೇ ಜನವರಿ 2026 ಸಾಯಂಕಾಲ 5 ಗಂಟೆಗೆ ನಮ್ಮ ಭಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವೆಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ